ಖುಷಿ ಇದೆ ಆ ವಿಚಾರ. ಈ ಟಾಸ್ಕ್ ವಿಚಾರಕ್ಕೆ ಬಂದಾಗ ಒಂದು ಲೆವೆಲಿಗೆ ಹೋಗ್ತಾ ಇದೆ, ಮಿಡ್ಲಿಂದ ಒಬ್ಬರಿಂದ ಹಾಳಾಗ್ತಾ ಇದೆ ಅಂದಾಗ ನಿಮಗೆ ಯಾರಿಂದ ಹಾಳಾಗ್ತಾ ಇದೆ ಟಾಸ್ಕ್ ಅನ್ನೋ ವಿಚಾರ ಬಂದಾಗ ಅಂತ ಅನಿಸ್ತಂತ? ಆ ಥರ ನಂಗೆ ಯಾವತ್ತೂ ಅನಿಸಿಲ್ಲ. ಅಂದರೆ ಟೀಮ್ ವೈಸ್ ಟಾಸ್ಕ್ಗಳನ್ನು ಆಡ್ತಾರೆ, ಕೆಲವು ಟಾಸ್ಕ್ಗಳು ವೈಯಕ್ತಿಕವಾಗಿರುತ್ತೆ. ಅವ್ರವ್ರ ಟಾಸ್ಕ್ಗಳನ್ನು ಯಾರೂ ಅವ್ರು ಹಾಳು ಮಾಡ್ಕೊಂಡಿಲ್ಲ. ನನಗೆ ಆ ಥರ ಇವರಿಂದ ಹಾಳಾಗ್ತಿದೆ ಅಂತೇನು ಯಾವತ್ತೂ ಅನಿಸಿಲ್ಲ. ಇನ್ನೊಂದು ಭವ್ಯ ಅವ್ರ ವಿಚಾರಕ್ಕೆ ಬಂದಾಗ ಒಂದು ಬಲೂನಲ್ಲಿ ಒಂದು ಮೋಸ ಆಡಿ ಒಂದು ಕ್ಯಾಪ್ಟನ್ಸಿ ಆಗ್ತಾರೆ. ಹೌದು, ನಿಮಗೆ ಗೊತ್ತಿಲ್ಲ ಅಂತ ಉಸ್ತುವಾರಿ ನೋಡ್ಕೊಂಡಾಗ ನಿಮ್ಗೆ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ, ಬಟ್ ಇದೆಲ್ಲ ಆದಾಗಲೂ ಕೂಡ ಕ್ಯಾಪ್ಟನ್ ಆದಾಗಲೂ ಕೂಡ ಅವ್ರನ್ನ ಕ್ಯಾಪ್ಟನ್ಸಿಂದ ಕೆಳಗಡೆ ಇಳಿಸಲ್ಲ, ಹಾಗೆ ಮುಂದುವರಿಸ್ತಾರೆ. ಹೋದ ಸೀಸನ್ನಲ್ಲಿ ಕೂಡ ಒಂದು ಇದೇ ಥರ ಆಗಿತ್ತು, ಕ್ಯಾಪ್ಟನ್ಸಿಯಿಂದ ಅವರನ್ನು ಹೊರಗಡೆ ಇಟ್ಟಿದ್ರು. ಆ ನಂತರ ಹನುಮಂತು ಕೂಡ ಒಂದು ಏಟ್ ಹೊಡಿತಾರೆ ಭವ್ಯ ಅವರು. ಆ ಥರ ರೂಲ್ಸ್ ಪ್ರಕಾರ ಎಲ್ಲೂ ಹೊಡೆಯೋಂಗಿಲ್ಲ. ಇಷ್ಟೆಲ್ಲ ಆದರೂ ಕೂಡ ಭವ್ಯ ಅವರು ಇನ್ನೂ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ಇವರೆಲ್ಲ ಸೇರಿ ಭವ್ಯಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಭವ್ಯಗೆ ವಿನ್ ಮಾಡ್ಸೋಕ್ಕೆ ಅಲ್ಲಿ ಭವ್ಯಂತ ಕೂರಿಸಿದ್ದಾರೆ ಅಂತೆಲ್ಲ ಒಂದಿಷ್ಟು ಜನ ಮಾತಾಡ್ತಾ ಇದ್ದಾರೆ. ಅಲ್ಲಿ ನಿಮಗೆ ಏನು ಅನಿಸುತ್ತೆ ಇದೆಲ್ಲ ನೋಡಿದಾಗ, ಈ ಬೆಳವಣಿಗೆ ಎಲ್ಲ ನೋಡಿದಾಗ ಏನು ಅನಿಸುತ್ತೆ ಅಂತ? ಅಂದರೆ ನೋಡಿ, ನಾನು ಮನೆ ಒಳಗಡೆ ಇದ್ದು ನೋಡಿದವಳು. ನನಗೆ ಅದೇ ನಾನೇ ಉಸ್ತುವಾರಿ ಮಾಡುವಾಗ ಬಾಲ್ ಟಾಸ್ನಲ್ಲಿ ಏನು ಮಿಸ್ಟೇಕ್ ಮಾಡಿದ್ರು ನನಗೆ ಗೊತ್ತಾಗಿರಲಿಲ್ಲ. ವೀಕೆಂಡಲ್ಲಿ ವೀಡಿಯೋ ಬಂದಾಗಲೇ ನನಗದು ಗೊತ್ತಾಗಿದ್ದು. ಈವನ್ ಹನುಮಂತದ್ದು ಕೂಡ ನಾನು ಅಲ್ಲೇ ಇದ್ರು, ನನ್ನ ಟಾಸ್ಕಲ್ಲಿ ಬಿಸಿ ಇದ್ದ ಕಾರಣಕ್ಕೆ ಹನುಮಂತ ಹೊಡೆದಿದ್ದು ನಾನು ನೋಡಿಯೂ ಇರಲಿಲ್ಲ. ಸೊ ಈ ಥರದ ಪದೇ ಪದೇ ತಪ್ಪುಗಳು ಆಗ್ತಿದೆ ಅಂತಂದು ಅನ್ನೋದನ್ನ ಜನ ನೋಡಿ ಅದನ್ನು ಹೇಳ್ತಾ ಇರೋದು. ಮತ್ತು ವೀಕೆಂಡಲ್ಲಿ ಸುದೀಪ್ ಸರ್ ಕೂಡ ಅದನ್ನು ನೋಡಿ ಹೇಳ್ತಾ ಇದ್ದಾರೆ. ಸೊ ನಿರ್ಧಾರ ಜನ ಮಾಡಬೇಕು. ಅದು ತಪ್ಪು ಅಂತ ಅನ್ಸಿದ್ರೆ ಜನ ವೋಟ್ ಮಾಡದೇ ಇದ್ರೆ ಹೊರಗಡೆ ಕಳಿಸ್ತಾರೆ ಅಂತ ನನಗನ್ಸುತ್ತೆ. ಸೊ ಅದು ಜನರ ತೀರ್ಮಾನ ಆಗಿರೋ ಕಾರಣಕ್ಕೆ ಇಲ್ಲೆಲ್ಲೋ ಯಾರೋ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ನನಗೆ ಅದು ಹೇಗೆ ಅದನ್ನು ತಗೊಳ್ಬೇಕು, ಹೇಗೆ ಅದಕ್ಕೆ ಉತ್ತರ ಕೊಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಮನೆ ಒಳಗಡೆ ಇರೋದು ಉಳಿಸ್ಕೊಳ್ಳೋದು ಜನ ಆಗಿರೋ ಕಾರಣಕ್ಕೆ ಆ ಥರ ತಪ್ಪು ಅಂತ ಏನಾದ್ರು ಜನಕ್ಕೆ ಅನ್ಸಿದ್ರೆ ಅದಕ್ಕೆ ಜನನೇ ತೀರ್ಮಾನ ತಗೊಳ್ತಾರೆ ಅಂತ ಅನ್ಸುತ್ತೆ. ನೀವು ಇದನ್ನೆಲ್ಲ ಬಿಲೀವ್ ಮಾಡ್ತೀರಾ? ಈ ಓಟು ಜನ ಇದನ್ನೆಲ್ಲ ನಂಬ್ತೀರಾ ಏನು ಅಂತ? ಈಗ ಮನೆಯಿಂದ ಹೊರಗಡೆ ಬಂದ್ಮೇಲಂತೂ ಖಂಡಿತ ನಂಬ್ತೀನಿ. ಯಾಕಂದರೆ ತುಂಬ ಜನರ ಪ್ರೀತಿ ಸಿಕ್ಕಿದೆ. ಎಲ್ಲೂ ಓಡಾಡೋದಕ್ಕಾಗ್ತಾ ಇಲ್ಲ. ಎಲ್ಲೂ ಹೋದ್ರೂ ಜನ ಬಂದು ಏನು ನಮ್ಮನ್ನು ತುಂಬ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾರೆ. ತುಂಬ ಖುಷಿಯಿಂದ ನಾನು ಬರಮಾಡ್ಕೊಂಡು ಏನಂತ ಕರೀತಾರೆ ಇವಾಗ ಜನರು ನಿಮ್ಮನ್ನು? ಎಲ್ಲರೂ ಚೈತ್ರಕ್ಕ ಅಂತ ಕರೀತಾರೆ. ತುಂಬ ಚಿಕ್ಕ ಮಕ್ಕಳಿಂದ ಹಿಡಿದು ತುಂಬ ವಯಸ್ಸಲ್ಲಿ 70-80 ವರ್ಷದವರು ಕೂಡ ಪ್ರೀತಿಯಿಂದ ಚೈತ್ರಕ್ಕ ಅಂತಲೇ ಕರೀತಾರೆ. ಬಾಸ್ ಅಂತ ಕರೀತಾರೆ, ಫೈರ್ ಬ್ರ್ಯಾಂಡ್ ಅಂತ ಕರೀತಾರೆ. ಸೊ ಖುಷಿ ಇದೆ. ಸೊ ಜನರ ಪ್ರೀತಿ ನಮ್ಮನ್ನು ಯಾವತ್ತೂ ಉಳಿಸುತ್ತೆ. ಅದು ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಅಂತ ಗೊತ್ತಿಲ್ಲ, ಜೀವನದಲ್ಲಂತೂ ಉಳಿಸುತ್ತೆ ಅಂತ ನಾನು ನಂಬ್ತೀನಿ. ಹಳೆ ಚೈತ್ರಗೂ ಇವಾಗಿನ ಚೈತ್ರಗೂ ಏನು ಡಿಫ್ರೆನ್ಸ್ ಇದೆ ಅಂತ? ಏನು ವ್ಯತ್ಯಾಸ ಇಲ್ಲ. ನಾನು ಮುಂಚೆ ಹೇಗಿದ್ದೆ ಈಗಲೂ ಹಾಗೇ ಇದ್ದೀನಿ, ಮುಂದೆನೂ ಹಾಗೇನೇ ಇರ್ತೀನಿ. ಓಕೆ. ಈ ವಾರ ಮಿಡ್ ನೈಟ್ ಒಂದು ಎಲಿಮಿನೇಷನ್ ಇದೆ, ಮನೆಯಿಂದ ಹೊರಗಡೆ ಬರ್ತಾರೆ. ಯಾರು ಬರ್ಬೋದು ನಿಮ್ಮ ಪ್ರಕಾರ? ಅದು ಗೊಂದಲ ಇದೆ ನನಗೂ ಕೂಡ. ಅಂದರೆ ಬಾಟಮ್ 2 ಬಾಟಮ್ 3ನಲ್ಲಿ ಇದ್ದು ಬಾಟಮ್ 2ನಲ್ಲಿ ಧನರಾಜಣ್ಣ ಸೇವ್ ಆಗಿದ್ದಾರೆ. ಸೊ ಬಾಟಮ್ 3ನಲ್ಲಿ ಮೋಕ್ಷಿತಾ ಇದ್ದರು, ಮೋಕ್ಷಿತಾ ಬರಬಹುದು. ಅಥವಾ ಈಗ ನೀವು ಹೇಳಿದ್ರಿ ಈಗ ಭವ್ಯ ಅವ್ರ ಬಗ್ಗೆ ಇಷ್ಟು ಅಭಿಪ್ರಾಯಗಳಿದೆ ಅಂತ, ಅದೇನಾದರೂ ಸತ್ಯ ಅಂತ ಜನರ ಮನಸ್ಸಲ್ಲಿದ್ರೆ ಭವ್ಯ ಅವರು ಅಂದರೆ ಜನರು ಈ ಥರದ್ದೆಲ್ಲ ಯೋಚನೆ ಮಾಡ್ತಿದ್ದಾರೆ. ನಮ್ಗಿಂತ ಸ್ಪೀಡ್ ಇರ್ತಾರೆ ನೋಡೋರು. ಹೌದೌದು, ಖಂಡಿತ. ಅದೇ ಜನರು ಬಟ್ ನೀವು ಆಡ್ತಾ ಇರ್ತೀರ, ನಿಮ್ಗೇನು ಗೊತ್ತಾಗಲ್ಲ ಅಲ್ಲಿ. ಬಟ್ ನೋಡೋರಿಗೆಲ್ಲ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಬಟ್ ಅವರೇ ಡಿಸಿಷನ್ ಎಲ್ಲ ಹೇಳ್ತಾರೆ, ಈ ಥರ ಎಲ್ಲ ಮಾತುಗಳು ಆಡ್ತಾರೆ. ಅದೇ ನೀವು ಹೇಳಿದಾಗೆ ಆ ಥರ ಜನರು ನೋಡಿ ಅದನ್ನು ತಪ್ಪು ಅಂತ ಹೇಳ್ತಾ ಇದ್ದಾರೆ ಅಂತಂದರೆ. ಸೊ ಬಿಗ್ ಬಾಸ್ ಮನೆ ಕೂಡ ನಿಮ್ಮ ತಾಯಿ ನಿಮ್ಮ ತಂಗಿಯವರು ಕೂಡ ಬಂದಿದ್ದರು. ಒಂದು ಸ್ವಲ್ಪ ನಿಮ್ಮ ಎನರ್ಜಿ ಡೌನ್ ಆಗಿತ್ತು. ಅವ್ರು ಬಂದಾಗ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಆಯಿತು. ಹೇಗಿತ್ತು ಅಂದರೆ ಇದೆಲ್ಲ ನೋಡಿಲ್ಲ ಅವರು, ಫಸ್ಟ್ ಟೈಮ್ ಅಲ್ಲೆಲ್ಲ ಕರ್ಕೊಂಡು ಬಂದಿದ್ದು. ತಾಯಿ ಆಗಿರ್ಬೋದು, ತಂಗಿ ಆಗಿರ್ಬೋದು. ನಿಮ್ಗೆ ಎಷ್ಟು ಖುಷಿ ಆಯಿತು ತಾಯಿನ ಆ ಸ್ಥಾನದಲ್ಲಿ ಬಂದು ನಿಲ್ಲಿಸಿದ್ದಕ್ಕೆ ಅಂತ? ತುಂಬ ಖುಷಿ ಇತ್ತು. ಅಂದರೆ ನಮ್ಮಮ್ಮಂಗೆ ತುಂಬ ಇಷ್ಟದ ಶೋ ಅದಾಗಿತ್ತು. ಸೊ ಆಗ ಆ ಶೋಗೆ ನಾನು ಹೋಗ್ತಿದ್ದೀನಿ ಅಂದಾಗಲೇ ಅಮ್ಮ ತುಂಬ ಖುಷಿ ಪಟ್ಟಿದ್ರು. ಸೊ ಈಗ ಅವರೇ ಆ ಮನೆ ಒಳಗಡೆ ಬರಬೇಕು ಅನ್ನೋದು ನನಗೆಲ್ಲೋ ಒಂದು ಆಸೆ ಇತ್ತು. ಅಮ್ಮನ ಆಸೆಗೋಸ್ಕರನೇ ಬಿಗ್ ಬಾಸಿಗೆ ಬಂದಿದ್ದೀನಿ. ಸೊ ಅವ್ರು ಬಂದರೆ ಇನ್ನೂ ಖುಷಿ ಪಡ್ತಾರೆ ಅನ್ನೋದಿತ್ತು. ಸೊ ಅವ್ರು ಬಂದರು, ಅದ್ರ ಬರೋವಾಗ ಜೊತೆಗೆ ಉತ್ತಮ ಪದಕ ತಗೊಂಬಂದರು. ಆ ಮೂಮೆಂಟೇ ಬಹಳ ಸ್ಪೆಷಲ್ ನನಗೆ. ಓಕೆ. ಬರುವಾಗ ನೀವು ಅಂದ್ಕೊಂಡಿದ್ರಾ ನಾನು ಇಷ್ಟು ದಿನ ಇರ್ತೀನಿ ಅಂತ ಅಂದ್ಕೊಂಡು ಬಂದಿದ್ರೆ? ನಿಮ್ಮ ಐಡಿಯಾ ಏನಿತ್ತು? ನೀವು ಎಷ್ಟು ದಿನ ಅಂತ ಇರ್ತೀನಿ ಅಂತ ಅಂದ್ಕೊಂಡಿದ್ರಿ? ಇಲ್ಲ, ನಾನು ಯಾವತ್ತೂ ಅಷ್ಟು ದಿನ ಇರ್ತೀನಿ ಅಂದ್ಕೊಂಡು ಬಂದಿರಲಿಲ್ಲ. ಅಂದರೆ 1-2 ವಾರ ಇರ್ಬೋದು ಅಂತ ಅಂದ್ಕೊಂಡು ಹೋಗಿದ್ದೆ. ಯಾಕಂದ್ರೆ ನಂದಲ್ಲದ ಇಂಡಸ್ಟ್ರಿ ಅದು, ನಂದಲ್ಲದೆ ಇರೋ ಪ್ರಪಂಚದಿಂದ ನಾನು ಇಲ್ಲಿಗೆ ಬಂದು ಅಲ್ಲಿ ನಿಲ್ಲೋದು, ಅಲ್ಲಿ ಅಷ್ಟು ಜನರ ಜೊತೆ ಹೊಂದ್ಕೊಳ್ಳೋದು ಭಾಳ ನನಗೆ ಕಷ್ಟ ಆಗ್ಬೋದೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಇಷ್ಟು ದಿನ ಇದ್ದಿದ್ದು ಭಾಳ ಖುಷಿ ಕೊಟ್ಟಿದೆ. ಓಕೆ. ನಮ್ಗೆ ಗೊತ್ತಿರೋ ಮಟ್ಟಿಗೆ ಚೈತ್ರವರು ಮನೆ ಆಗಲಿ ಅದನ್ನೆಲ್ಲ ಬಿಟ್ಟು ಇಷ್ಟು ದಿನ ಇದ್ದಿದ್ದಿಲ್ಲ ಎಲ್ಲೂ ಕೂಡ. ಹೌದು ಅಲ್ವಾ? ಅದೇ ಒಂದು ಫಸ್ಟ್ ಟೈಮ್ ನೀವು ಅಲ್ಲಿ ಇದ್ದಿದ್ದು. ಬಟ್ ನಿಮಗೆ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಕಿರಿಕಿರಿ, ಮನೆ ಕಡೆ ನೆನಪು ಆ ಥರದ್ದೆಲ್ಲ ಆಗ್ತಾ ಇರುತ್ತೆ. ಆಗಿತ್ತಾ ಏನು ಅಂತ? ಅಂದರೆ ನನಗೆ ಅದೇ ಮನೆ
ನೆನಪು ಜೊತೆಗೆ ಒಂದಷ್ಟು ಜವಾಬ್ದಾರಿಗಳಿರುತ್ತೆ ಹೊರಗೆ ಪ್ರಪಂಚದಲ್ಲಿ ಏನೇನು ನಡೀತಿದೆ ಅನ್ನೋದ್ರ ಬಗ್ಗೆ ಕುತೂಹಲ ಇರುತ್ತೆ. ಸೊ ಈ ಥರ ನ್ಯೂಸ್ ಪೇಪರು ಅದನ್ನೆಲ್ಲ ಬಿಟ್ಟಿದ್ದು ತುಂಬ ಇದಿತ್ತು. ಮನೇನೂ ಬಿಟ್ಟಿದ್ದು, ಮನೆ ಬಿಟ್ಟು ಹೊರಗಡೆ ಹೋದರೂ ಕೂಡ ನಿರಂತರ ಸಂಪರ್ಕದಲ್ಲಿ ಇರ್ತಾ ಇದ್ದೆ ಮನೆಯವ್ರ ಜೊತೆ. ಸೊ ಅದೆಲ್ಲ ಒಂದು ಸ್ವಲ್ಪ ಮೊದಲಿಗೆ ಆತಂಕ ಕಾಡಿದೆ. ಅವ್ರು ಕೂಡ ನಿಮ್ಮ ತಾಯಿಯವರು ಕೂಡ ನಿಮ್ಮ ಥರ ಒಂಥರ ಫೈರ್ ಬ್ರ್ಯಾಂಡ್ ಅಂತಲೇ ಹೇಳೋದು. ಬರ್ತಾ ಎಲ್ರಿಗೂ ಹೇಳ್ತಾ ಇದ್ರು, ನೀವೆಲ್ಲರೂ ಕಳಪೆ ಕೊಡ್ಬೋದು, ಬಟ್ ನಮಗೆ ಆಕೆ ಯಾವತ್ತಿದ್ರೂ ಕಳಪೆ ಅಲ್ಲ, ನಮಗೆ ಉತ್ತಮನೇ ಅಂತಲೂ ಹೇಳ್ತಾಯಿದ್ರು. ಇದನ್ನೇ ಒತ್ತಿ ಹೇಳ್ತಾಯಿದ್ರು ಎಲ್ರಿಗೂ ಕೂಡ. ಯಾರಾದರೂ ಏನಾದರೂ ಅಂದ್ರೆ ನಿಮ್ಮ ತಾಯಿಯವ್ರ ಬಗ್ಗೆ ನಿಮ್ಮ ಥರನೇ ಆಗಿದೆ ಏನಾರು ಅಂತ ಹೇಳಿದರು? ಇಲ್ಲ, ನಮ್ಮ ಅಮ್ಮನ ಬಗ್ಗೆ ಅಲ್ಲಿರೋರಿಗೆಲ್ರಿಗೂ ತುಂಬ ಅವ್ರು ತುಂಬ ಮುಗ್ದೆ, ಅವ್ರು ತುಂಬ ಇನ್ನೋಸೆಂಟ್ ಅನ್ನೋದನ್ನ ಎಲ್ಲರೂ ಒಪ್ಕೊಂಡ್ರು, ತುಂಬ ಖುಷಿಪಟ್ಟರು ಕೂಡ ನಮ್ಮ ಅಮ್ಮನ ನೋಡಿ. ನಾನು ಹೋದ್ಮೇಲೆ ಅದನ್ನೇ ಹೇಳ್ತಾಯಿದ್ರು, ಎಷ್ಟು ಸಾಫ್ಟ್ ಇದ್ದಾರೆ ನಿಮ್ಮ ಅಮ್ಮ, ಇಷ್ಟು ಸಾಫ್ಟ್ ಇರೋ ನಿಮ್ಮ ಅಮ್ಮಂಗೆ ಇಷ್ಟು ರಾಶಿಯಾಗಿರೋ ನಿಮ್ಮ ಮಗಳು ಹೇಗೆ ನೀನು ಅಂತಲೇ ತುಂಬ ಪ್ರಶ್ನೆ ಮಾಡ್ತಿದ್ರು. ಅಮ್ಮ ಬಂದಮೇಲೆ ತುಂಬ ಜನರಿಗೆ ಖುಷಿಯಾಗಿದೆ, ಅಲ್ಲಿ ಇರೋ ಸ್ಪರ್ಧಿಗಳಿಗೂ ಕೂಡ ತುಂಬ ಖುಷಿಯಾಗಿದೆ ಅಮ್ಮನ ಬಗ್ಗೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.